ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಗೆ ನೀನು ಜೀವ ನೀನು ದೈವರವು ನೀನು ಬದು. ಹಲೋ ವಾಸು, ಈ ಥರ ಒಂದು ವೀಡಿಯೋಸ್ಗಳು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ದಲ್ಲಿ ತುಂಬಾನೇ ಟ್ರೆಂಡಿಂಗ್ ಆಗ್ತಾ ಇದೆ. ಸೊ ಆ ಥರ ಒಂದು ವೀಡಿಯೋಸ್ಗಳಲ್ಲಿ ಯಾವುದಾದ್ರೂ ಒಂದು ವೆಡ್ಡಿಂಗ್ ಆನಿವರ್ಸರಿ ಅಥವಾ ಪ್ರೀ ವೆಡ್ಡಿಂಗ್ ವಿಡಿಯೋನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಸಿಂಪಲ್ ಆಗಿರೋ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇದರ ಒಂದು ಪ್ರೀ ಸೆಟ್ನ ಕೊಟ್ಟಿರ್ತೀನಿ. ಓಕೆನಾ, ಆ ಪ್ರೀ ಸೆಟ್ನ ನೀವು ಅಲೈಟ್ ಮೆಷನಲ್ಲಿ ಇಂಪೋರ್ಟ್ ಮಾಡ್ಕೊಳ್ರಿ. ಓಕೆನಾ, ಇಂಪೋರ್ಟ್ ಮಾಡ್ಕೊಳ್ರಿ ಮತ್ತು ಕನ್ನಡ ಫಾಂಟನ್ನು ಕೂಡ ಇಂಪೋರ್ಟ್ ಮಾಡ್ಕೊಳ್ರಿ. ಸೊ ಇಂಪೋರ್ಟ್ ಮಾಡ್ಕೊಂಡಾಗ ಇಲ್ಲಿ ಪ್ರಾಜೆಕ್ಟಲ್ಲಿ ನಾನು ಕೊಟ್ಟಿರುವಂಥ ಪ್ರಾಜೆಕ್ಟ್ ಯಾವ ರೀತಿ ಅಂದರೆ ಈ ರೀತಿ ಇರುತ್ತೆ. ನಿಮಗೆ ನೋಡ್ಬೋದು, ಸಿಂಪಲ್ ಆಗಿರುವಂಥ ಮೆಥಡಲ್ಲಿ ಇರುತ್ತೆ. ಸಿಂಪಲ್ ಅಂದರೆ ಸಿಂಪಲ್ ಆಗಿರುತ್ತೆ. ಇಲ್ಲೇನು ಅಂದರೆ ಏನು ಚೇಂಜಸ್ ಮಾಡಬೇಕಾಗಿರಲ್ಲ. ಇಲ್ಲಿ ಯಾರ ಒಂದು ಮದುವೆ ಫೋಟೋನ ಹಾಕ್ಬೇಕು ಅಂದ್ಕೊಂಡಿರ್ತೀರ ನೀವು ಸಿಂಪಲ್ ಆಗಿ. ಸೊ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಟೋ ಇದೆ ನೋಡಿ. ಆ ಬ್ಯಾಗ್ ಫಸ್ಟು ಕೆಳಗಡೆ ನೋಡಿ, ಲಾಸ್ಟ್ ಕೆಳಗಡೆ ಬಂದರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಟೋ ಇರೋದು. ಜಸ್ಟ್ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಇಲ್ಲಿ ಸ್ಟಾರ್ ಕೊಟ್ಕೊಂಡು ಸೊ ಯಾರು ಫೋಟೋನ ಹಾಕ್ಬೇಕು ಅಂದ್ಕೊಂಡಿರ್ತೀರ ಬ್ಯಾಕ್ಗ್ರೌಂಡಲ್ಲಿ ಅವರ ಒಂದು ಫೋಟೋನ ಅಂದರೆ ಕಪಲ್ ಫೋಟೋನ ನೀವು ಜಸ್ಟ್ ಇಲ್ಲಿ ಹ್ಯಾಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಈಗ ನನಗೆ ಯಾವುದೋ ಫೋಟೋ ಇಲ್ಲ, ಈ ಯಾವುದೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ರಶ್ನೆ ಕೊಟ್ಕೊಳ್ತೀನಿ. ಸೊ ಆಟೋಮೆಟಿಕ್ಕಾಗಿ ಬ್ಯಾಕ್ಗ್ರೌಂಡಲ್ಲಿ ಹ್ಯಾಡ್ ಆಯಿತು. ಸೊ ಇಲ್ಲಿ ಕೂಡ ನಿಮಗೆ ಗ್ರೂಪ್ ವೈಸ್ನ ಮಾಡಿರ್ತೀನಿ ನಾನು ಸಿಂಪಲಾಗಿ. ಓಕೆನಾ, ಇಲ್ಲೇನು ಮಾಡಬೇಕು ಅಂತಂದರೆ ಫಸ್ಟ್ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಎಡಿಟ್ ಗ್ರೂಪ್ಗೆ ಹೋಗ್ರಿ. ಎಡಿಟ್ ಗ್ರೂಪಲ್ಲಿ ಕೂಡ ನಿಮಗೆ ಇಲ್ಲಿ ಎರಡು ರೀತಿ ಇರುತ್ತೆ, ಮನೆತನ ಮತ್ತು ಯಾರ ಆಮಂತ್ರಣ ಪತ್ರ. ಇಲ್ಲಿ ಮನೆತನ ಮಾತ್ರ ಚೇಂಜ್ ಮಾಡ್ಕೊಳ್ರಿ, ಏನೂ ಇಲ್ಲ. ಸೊ ಇಲ್ಲಿ ಮನೆತನ ಇರುತ್ತಲ್ವ, ಅದನ್ನು ಎಡಿಟ್ ಟೆಸ್ಟ್ಗೆ ಹೋಗ್ರಿ, ಇದನ್ನು ಕಟ್ ಮಾಡ್ಕೊಳ್ರಿ. ಸೊ ನಾನು ಪ್ರತಿ ಸಾರಿನೂ ಹೇಳ್ದ ರೀತಿಯೇ ವೆಬ್ಸೈಟನ್ನ ಸರ್ಚ್ ಮಾಡ್ಕೊಳ್ರಿ, ಸಂಖ್ಯೆ ಅಸ್ಕಿ ಅಂತೇಳಿ. ಓಕೆನಾ, ಸೊ ಸಂಖ್ಯೆ ಅಸ್ಕಿ ವೆಬ್ಸೈಟಲ್ಲಿ ನೀವು ಯಾರ ಒಂದು ನೇಮ್ನ ಹಾಕ್ಬೇಕು ಅಂದ್ಕೊಂಡಿರ್ತೀರ, ಅಡ್ರೆಸ್ನ ಹಾಕ್ಬೇಕು ಅಂದ್ಕೊಂಡಿರ್ತೀರ, ಪ್ರತಿಯೊಂದನ್ನು ಕೂಡ ಇಲ್ಲಿ ನೀವು ಸರ್ಚ್ ಮಾಡ್ಕೊಂಡಿರಿ. ಸೊ ಈಗ ಇದು ಉದಾಹರಣೆ ಆಮಂತ್ರಣ ಪತ್ರಿಕೆ ಅದು ಅದೇ ಅಲ್ವಾ. ಸೊ ಮದುವೆಯ ಓಕೆನಾ, ಮದುವೆಯ ಆಮಂತ್ರಣ ಓಕೆ, ನಾನು ಈ ಥರ ಬರ್ಕೊಳ್ತೀನಿ. ಆಮಂತ್ರಣ ಪತ್ರಿಕೆ ನೋಡಿ, ಈ ಥರ ಬರ್ಕೊಂಡು ಇದನ್ನು ಕಾಪಿ ಮಾಡಿಕೊಂಡು ಜಸ್ಟ್ ನಾನು ಪ್ರತಿ ಸಾರಿನೂ ಹೇಳಿದ್ದೀನಿ ಸಿಂಪಲ್ ಆಗಿ. ಸೊ ಕಾಪಿ ಮಾಡಿಕೊಂಡು ಸೊ ಈಗ ಕೆಳಗಡೆ ಏನಿರುತ್ತೆ ಅದನ್ನು ನೀವು ಫಸ್ಟು ಬರ್ಕೋಬೇಕಾಗುತ್ತೆ. ಈಗ ಕರ್ನಾಟಕ ಮನೆತನ ಅಂತಿದ್ರೆ ನಿಮ್ಗೆ ಯಾವ ಮನೆತನ ಇರುತ್ತೆ ಅದನ್ನು ಇಲ್ಲಿ ನೀವು ಬರ್ಕೋಬೇಕಾಗುತ್ತೆ. ಈಗ ಮನೆತನ ಏನಿದೆ ನೋಡಿ ಸಿಂಪಲ್ ಆಗಿ. ಈಗ ನಾನು ಬಾಗೂರ್ ಅಂತ ಬರೀತೀನಿ, ಬಾಗೂರ್ ಮನೆತನ. ಓಕೆನಾ, ನಿಮ್ಗೆ ಯಾವ್ದಾದ್ರು ಮನೆತನ ಇರುತ್ತೆ ಆ ಮನೆತನ ಅಷ್ಟೇ ಚೇಂಜ್ ಮಾಡ್ಕೊಳ್ರಿ ಅಷ್ಟೇ. ಓಕೆನಾ, ಸೊ ಇಲ್ಲಿ ಫಸ್ಟ್ ಒನ್ ಅಲ್ವಾ, ಸೊ ಮನೆತನ ಅಲ್ಲಿ ಕಾಪಿ ಮಾಡಿದ್ರೆ ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲಿ ಆಟೋಮೆಟಿಕ್ಕಾಗಿ ಹ್ಯಾಡ್ ಆಯಿತು. ಸೊ ಇಲ್ಲಿ ಕನ್ನಡ ಫಾಂಟನ್ನು ಇಂಪೋರ್ಟ್ ಮಾಡ್ಕೊಂಡಿರಿ, ಮೇನ್ ಇಂಪಾರ್ಟೆಂಟ್. ಓಕೆನಾ, ಸೊ ಡಿಸ್ಕ್ರಿಪ್ಷನಲ್ಲಿ ಕೂಡ ಕನ್ನಡ ಫಾಂಟನ್ನು ಕೊಟ್ಟಿರ್ತೀನಿ, ಇಂಪೋರ್ಟ್ ಮಾಡ್ಕೊಳ್ರಿ, ಡೌನ್ಲೋಡ್ ಮಾಡಿಕೊಂಡು. ಸೊ ಈಗ ಬಂತು. ಸೊ ಇಲ್ಲಿ ಫಸ್ಟ್ ಗ್ರೂಪ್ ಇನ್ನೊಂದು ಹೇಳಿಲ್ಲ, ಫಸ್ಟ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಸೊ ಇಲ್ಲಿ ಏನು ಮಾಡಿ, ಸೊ ಫೋಟೋನ ಚೇಂಜ್ ಮಾಡಬೇಕು, ಅದು ಕೂಡ ಸಿಂಪಲು. ಸೊ ಪ್ಲಸ್ನ ಕೊಟ್ಕೊಳ್ಳಿ, ಅದ್ರ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಸೊ ಕಲರ್ ಆ್ಯಂಡ್ ಫಿಲ್ಲಲ್ಲಿ ಸ್ಟಾರ್ ಕೊಟ್ಕೊಂಡು ಯಾರು ಫೋಟೋನ ಹಾಕ್ಬೇಕು ಅಂದ್ಕೊಂಡಿರ್ತಾರೆ ಹೇಳಿದ್ನಲ್ವ, ಸೊ ಅವರ ಒಂದು ಫೋಟೋನ ಇಲ್ಲಿ ಜಸ್ಟ್ ನೀವು ಹ್ಯಾಡ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಯಾರು ಫೋಟೋನ ಹಾಕ್ಬೇಕು ಅಂದ್ಕೊಂಡಿರ್ತಾರೆ ಅವರ ಒಂದು ಫೋಟೋನ ಇಲ್ಲಿ ಜಸ್ಟ್ ಹ್ಯಾಡ್ ಮಾಡಿರಿ. ಈಗ ಸಿಂಪಲಾಗಿ ಯಾವುದೊಂದು ಫೋಟೋನ ಹಾಕಿ ಪ್ಲಸ್ನ ಕೊಟ್ಕೋತೀನಿ. ಇಲ್ಲಿ ಆಟೋಮೆಟಿಕ್ಕಾಗಿ ಹ್ಯಾಡ್ ಆಗಿರುತ್ತೆ. ಇಲ್ಲಿ ಮೂವರ್ ಟ್ರಾನ್ಸಾಕ್ಷನ್ ಸ್ವಲ್ಪ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಅವ್ರ ಫೋಟೋ ಕಾಣಿಸೋ ರೀತಿ ಝೂಮ್ ಇನ್ ಝೂಮ್ ಔಟ್ ಮಾಡಿಕೊಂಡು ನೀಟಾಗಿ ಅವ್ರು ಕಾಣೋ ರೀತಿ ಮಾಡಿಕೊಂಡು ಸೊ ಬ್ಯಾಕ್ ಹೋಗ್ಬಿಡಿ. ಓಕೆನಾ, ಸೊ ನೋಡಿ ಫಸ್ಟ್ ಒಂದು ಸೆಟ್ ಆಯಿತು. ಸೇಮ್ ಆ್ಯಸ್ ಇಟ್ ಈಸ್ ಸೆಕೆಂಡ್ ಒಂದು ಗ್ರೂಪ್ ಕೂಡ ಅದೇ ರೀತಿ ಆ ಗ್ರೂಪನ್ನ ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಗ್ರೂಪ್ಗೆ ಹೋಗಿ ಸೊ ಇಲ್ಲೇನಿರುತ್ತೆ ದಿನಾಂಕ ಅಂತ ಇರುತ್ತೆ, ಆ ದಿನಾಂಕನ ನೀವು ಚೇಂಜ್ ಮಾಡ್ಕೊಳ್ರಿ ಅಲ್ಲಿ ವೆಬ್ಸೈಟ್ಗೆ ಹೋಗಿ. ಓಕೆನಾ, ಇಲ್ಲಿ ಫೋಟೋನ ಕೂಡ ಆ್ಯಸ್ ಇಟ್ ಈಸ್ ಪ್ಲಸ್ನ ಕೊಟ್ಕೊಂಡು ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ಲಲ್ಲಿ ಈ ಸ್ಟಾರ್ನ ಕೊಟ್ಕೊಂಡು ಸೊ ನೆಕ್ಸ್ಟ್ ಯಾವ್ದು ಇಮೇಜ್ ಇರುತ್ತೆ ಸೊ ಆ ಒಂದು ಇಮೇಜನ್ನು ಜಸ್ಟ್ ಇಲ್ಲಿ ನೀವು ಹ್ಯಾಡ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಈಗ ಸಿಂಪಲಾಗಿ ಒಂದು ಫೋಟೋನ ಹ್ಯಾಡ್ ಮಾಡಿ ಪ್ಲಸ್ನ ಕೊಟ್ಕೊಳ್ತೀನಿ. ಸೊ ಇಲ್ಲಿ ಕೂಡ ಮೂವರ್ ಟ್ರಾನ್ಸಾಕ್ಷನಲ್ಲಿ ಸೊ ಆ ಒಂದು ಫೋಟೋ ನಿಮ್ಗೆ ಯಾವ ರೀತಿ ನೀಟಾಗಿ ಕಾಣಿಸ್ಬೇಕು ಅಂದ್ಕೊಂಡಿರ್ತೀರ ಆ ರೀತಿಯ ಒಂದು ಅಡ್ಜಸ್ಟ್ ಮಾಡಿಕೊಂಡು ಸೊ ಬ್ಯಾಕ್ ಹೋಗ್ಬಿಡಿ. ಸೊ ಅದು ಕೂಡ ನಿಮಗೆ ನೀಟಾಗಿ ಅಡ್ಜಸ್ಟ್ ಆಗಿರುತ್ತೆ. ನೋಡ್ತಾ ಇರಿ, ಇಲ್ಲಿ ಅಡ್ಜಸ್ಟ್ ಆಗಿದೆ, ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ರಿ. ಓಕೆನಾ, ಕೆಲವೊಂದು ಸಾರಿ ಅದು ಫೋಟೋ ನಿಮಗೆ ನೀಟಾಗಿ ಕಾಣಿಸೋಲ್ಲ, ಆವಾಗ ಆ ಥರ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ. ಸೊ ಇದೇ ರೀತಿಯಾಗಿ ಸೇಮ್ ನೆಕ್ಸ್ಟ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಎಡಿಟ್ ಗ್ರೂಪ್ಗೆ ಹೋಗಿ ಯಾವ ಊರಲ್ಲಿ ಅಂದರೆ ಅದು ವಿಳಾಸ ಏನಿರುತ್ತೆ ಸೊ ಒಂದು ಇಲ್ಲಿ ಅಡ್ರೆಸ್ ಮಾತ್ರ ಚೇಂಜ್ ಮಾಡ್ಕೊಳ್ರಿ, ಮೇಲದೇನು ಚೇಂಜ್ ಮಾಡ್ಕೊಬಿಟ್ರೆ. ಇದು ಕೂಡ ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಸ್ಟಾರ್ನ ಕೊಟ್ಕೊಂಡು ನೆಕ್ಸ್ಟ್ ಇಮೇಜ್ ಏನಿರುತ್ತೆ ಅವ್ರ ಒಂದು ಇಮೇಜ್ ಜಸ್ಟ್ ಇಲ್ಲಿ ಆ್ಯಡ್ ಮಾಡಿರಿ. ಸೊ ಈ ಥರ ಸೊ ಮತ್ತೆ ಆ್ಯಡ್ ಮಾಡಾದ್ಮೇಲೆ ಕರೆಕ್ಟಾಗಿ ಸೂಟ್ ಆಗಿಲ್ಲ ಅಂತಂದರೆ ಸೊ ಹೇಳಿದಲ್ವ ಪ್ಲಸ್ನಲ್ಲಿ ಮೂವರ್ ಟ್ರಾನ್ಸಾಕ್ಷನ್ ಮಾಡಿಕೊಂಡು ಸೊ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ. ಓಕೆನಾ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬ್ಯಾಕ್ ಹೋಗಿ ಅದು ಕೂಡ ನಿಮಗೆ ಆ್ಯಡ್ ಆಗಿರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲವನ್ನು ಈ ಥರ ಆ್ಯಡ್ ಮಾಡ್ಕೊಳ್ರಿ. ಅಲ್ಲಿ
ನಿಮ್ಗೆ ಇಲ್ಲಿ ಏನು ಬರೀಬೇಕು ಅನ್ಕೊಂಡಿರ್ತೀರಾ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀಟಾಗಿ ಇಲ್ಲಿ ಬರ್ಕೊಳ್ರಿ ಓಕೆನಾ. ಆ ದಿನಾಂಕ ಆಗಿರ್ಬೋದು ಅವ್ರ ಹೆಸರಾಗಿರ್ಬೋದು ನೀಟಾಗಿ ಬರ್ಕೊಂಡು ಇಲ್ಲಿ ಬಂದು ಪೇಸ್ಟ್ ಮಾಡಿರಿ ಓಕೆನಾ. ಈ ಗ್ರೂಪನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಬಂದು ಪೇಸ್ಟ್ ಮಾಡಿರಿ ಓಕೆ. ಸೊ ಪೇಸ್ಟ್ ಮಾಡಾದ್ಮೇಲೆ ಸೊ ಈಗ ಬ್ಯಾಕ್ ಹೋಗಿ ಫುಲ್ಲು ನೋಡಿ ಈ ಥರ ಆಗಿರುತ್ತೆ. ಸಾಂಗ್ ಕೂಡ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಒಂದು ಸಾಂಗ್ನು ಕೂಡ ನೀವು ಹಾಕ್ಕೋಬೋದು ಓಕೆನಾ. ಸೊ ಅಡ್ಜಸ್ಟ್ ಆದಮೇಲೆ ಸಿಂಪಲ್ ಆಗಿರುತ್ತೆ. ಸೊ ಬ್ಯಾಕ್ ಹೋಗ್ಬಿಟ್ಟು ಸೊ ಎಕ್ಸ್ಪೋರ್ಟ್ ಕೊಟ್ಟು ಹೋಗಿ ಈ ಒಂದು ಸೆಟ್ಟಿಂಗ್ನ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ರಿ, ನಿಮ್ಮ ವಿಡಿಯೋ ಸೇವ್ ಆಗುತ್ತೆ ಓಕೆ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಅಂಡ್ ಲವ್ ಯು ಆಲ್.